ಪ್ರೈಸ್ ದ ಲಾರ್ಡ್. ಇವತ್ತು ರಾತ್ರಿನೇ ಬರ್ಬೋದು, ಹುಟ್ಟಿ ಅಲ್ಲ ಕರ್ಕೊಂಡು ಹೋಗಲಿಕ್ಕೆ. ಪ್ರೈಸ್ ದ ಲಾರ್ಡ್. ಸೊ ಅವರು ಹುಟ್ಟಿದ್ದು ಯಾತಕ್ಕಾಗಿ ಅಂದರೆ ಇಡೀ ಮನುಕುಲದ ರಕ್ಷಣೆಗಾಗಿ. ಪ್ರೈಸ್ ದ ಲಾರ್ಡ್. ಆದರೆ ಇನ್ನೂ ಹುಟ್ಲಿ ಅಂತ ಕಾಯ್ತಾ ಇರೋರು ಸುಮಾರು ಜನ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಮೆಜಾರಿಟಿ ಅವರೇ ಅಂತ ಕಾಣುತ್ತೆ ಅಲ್ವಾ? ಸೊ ಆದರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನ ಹರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ನಿನ್ನ ಹರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ, ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀನೇ ಯೇಸುವೆ, ಜೀವವು ಜೀವನವು ನೀನೇ ಯೇಸುವೆ. ಅವರನ್ನು ಅರಿತುಕೊಳ್ಳುವ ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಆದರೆ ಅರಿತುಕೊಳ್ಳದೆ ಅಜಾಗರೂಕತೆಯಿಂದ ಅನೇಕ ಮಂದಿ ನಾವು ಜೀವಿಸ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳು ಅಜಾಗರೂಕತೆಯಿಂದ ಇರುವವನು ನಾಶವಾಗ್ತಾನೆ ಅಂತೇಳಿ. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಂತೋಷಿಸಬೇಕು. ಯಾತಕ್ಕಾಗಿ ಅಂದರೆ ದೇವರು ಹುಟ್ಟಿ ಆಯಿತು ಅಂದರೆ ಹುಟ್ಟಿ ಆಯಿತು, ಹುಟ್ಟೋದಿಲ್ಲ. ಆದರೆ ಅವರು ಈಗ ಬರ್ತಾರೆ, ಅವರು ನ್ಯಾಯಾಧೀಶನಾಗಿ ನ್ಯಾಯ ತೀರ್ಪನ್ನು ನೀಡಲಿಕ್ಕಾಗಿ. ಆದರೆ ಎಷ್ಟೋ ಮಂದಿ ಇನ್ನೂ ಆತ್ಮದಲ್ಲಿ ಇನ್ನೂ ಹುಟ್ಟದೆ ಶಿಶುಗಳಂತೆ ಬದುಕ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಆದರೆ ಆ ಪರಿಸ್ಥಿತಿಯಲ್ಲಿ ನಮ್ಮನ್ನು ಇಡದೆ ದೇವರು ನಮಗೆ ಸತ್ಯದ ಅರಿವನ್ನು ಕೊಟ್ಟು ನಮಗೆ ನಿರೀಕ್ಷೆಯ ಒಂದು ಬದುಕನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳಬೇಕು ನಾವು. ಪ್ರೈಸ್ ದ ಲಾರ್ಡ್. ನನ್ನ ಪ್ರಕಾರ ಇಲ್ಲಿ ಬರುವಂಥ ಪ್ರತಿಯೊಬ್ಬರು ಕೂಡ ಯೇಸು ನನ್ನಲ್ಲಿ ಹುಟ್ಲಿ ಅಂತ ಪ್ರಾರ್ಥನೆ ಮಾಡೋರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಯೇಸು ಬಂದು ನನ್ನನ್ನು ಕರ್ಕೊಂಡೋಗಲಿ ಅನ್ನುವ ಗುಂಪಲ್ಲಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಇನ್ನೂ ನಿಮ್ಮಲ್ಲಿ ಹುಟ್ಟಲಿಲ್ಲ ಅಂದರೆ ಅವ್ರು ಹುಟ್ಟಬೇಕಷ್ಟೆ. ಪ್ರೈಸ್ ದ ಲಾರ್ಡ್. ಸೊ ಆದ್ದರಿಂದ ದೇವರು ನಮ್ಮ ಜೀವಿತದಲ್ಲಿ ನಮಗಿಂತ ಒಂದು ಸೌಭಾಗ್ಯವನ್ನು ಕೊಟ್ಟೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂದರೆ ಎಷ್ಟೋ ಮಂದಿ ಕಿವಿ ಇದ್ದರೂ ಕಿವಿಡರಾಗಿದ್ದಾರೆ, ಕಣ್ಣಿದ್ರೂ ಕಾಣದೆ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ಅಪಾರವಾದ ಕೃಪೆಗೆ ನಮ್ಮನ್ನು ದೇವರು ಒಳಪಡಿಸಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರ ವಾಕ್ಯದ ಪ್ರಕಟಣೆಗಳನ್ನು ನಮಗೆ ಕೊಡ್ತಾ ಬಂದಿದ್ದಾರೆ. ಯೇಸು ನಮ್ಮಲ್ಲಿದ್ದಾರೆ, ನಮ್ಮೊಂದಿಗಿದ್ದಾರೆ. ಅವರಿಗಾಗಲೇ ಜನಿಸಿದ್ದಾರೆ, ಸತ್ತಿದ್ದಾರೆ, ಪುನರುತ್ಥಾನರಾಗಿದ್ದಾರೆ, ಆತ್ಮಸ್ವರೂಪನಾಗಿ ನಮ್ಮೊಬ್ಬೊಬ್ಬರ ಜೊತೆ ವಾಸ ಮಾಡ್ತೀನಂತ ಹೇಳ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಸೊ ಅಂಥ ದೇವರಿಗೆ ಸ್ವಲ್ಪ ಎಲ್ಲರೂ ಬರೋ ತನಕ ಸುಂದರವಾದಂಥ ಈ ಸಾಲುಗಳನ್ನು ಪ್ರೀತಿಯಿಂದ ಆತ್ಮ ಭರಿತರಾಗಿ ನಾವು ಧ್ಯಾನ ಮಾಡುತ್ತಾ ಆಡೋಣ. ಈ ಸಾಲುಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಜೀವದಿಂದಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ, ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ. ನನಗಾಗಿ ಪ್ರಾಣ ಕೊಟ್ಟ ದೇವರು ನೀನೇ, ನಿನ್ನ ಪ್ರೀತಿಯ ಬಿಟ್ಟು ಹಗಲಿ ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ, ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆವಾನೆಂದು. ಪ್ರೈಸ್ ದ ಲಾರ್ಡ್. ಯೇಸು ಏನಂದು? ಯಾವಾಗ ಯೇಸು ಒಳ್ಳೆಯವರು ಯಾವಾಗ? ಇದೊಂದು ಸತ್ಯ ನಮ್ಮ ಒಳಗಡೆ ಗೊತ್ತಾಗ್ಬಿಟ್ರೆ ನಮ್ಮಲ್ಲಿ ಗೊಣಗಾಟ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್. ಇಸ್ರಾಯೇಲ್ ಮಕ್ಕಳು ಈಜಿಪ್ಟಿನಿಂದ ಬಿಡುಗಡೆಯಾಗಿ ಸಮುದ್ರದ ತೀರದ ತನಕ ಬಂದಿದ್ದಾರೆ. ಬಿಡುಗಡೆಯಾಗಿ ಎಷ್ಟೋ ದಿನಗಳ ಪ್ರಯಾಣ ಆಗಿದೆ. ಆದರೂ ಕೂಡ ಈಜಿಪ್ಟನ್ನು ಮರೀಲಿಲ್ಲ ಅವರು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಅವ್ರ ಹೃದಯದಲ್ಲಿ ಇನ್ನೂ ಏನಿದೆ? ಈಜಿಪ್ಟ್ ಇದೆ. ಅದೇ ಥರ ನಮ್ಮ ಹೃದಯಗಳಲ್ಲಿ ಗೊಣಗಾಟ ಇರಬಾರ್ದು. 2000 ವರ್ಷಗಳ ಹಿಂದೆ ಯೇಸು ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ನಾವೆಲ್ಲರೂ ಕೂಡ ಆ ಒಂದು ಬಿಡುಗಡೆಯ ನಾಯಕನನ್ನು ಎಷ್ಟು ಒಳ್ಳೆ ದೇವರು ಅಂತೇಳಿ ಹೊಗಳಬೇಕು ಅಂದರೆ
ಸೊ ನಮ್ಮ ಕೆಲಸನೇ ಅದಾಗಿರಬೇಕು. ಪ್ರೈಸಲ್ಲ, ಅಂಥ ರೀತಿಯಲ್ಲಿ ನಾವು ಸ್ತೋತ್ರ ಮಾಡುವ ಮಕ್ಕಳು ನಾವಾಗಬೇಕು. ಆದ್ದರಿಂದ ಸೊ ನಾವೆಲ್ಲರೂ ಕೂಡ ಈ ಸಾಲುಗಳನ್ನು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಹಾಡೋಣವಾ ಕುಟುಂಬವಾಗಿ ಬರುವ ಒಬ್ಬೊಬ್ಬರನ್ನು ಕೂಡ ನೆನಪಿಗೆ ತಂದುಕೊಂಡು ಅವರು ಕೂಡ ಒಳಗಡೆ ಬರುವಾಗಲೇ ಈ ವಾಕ್ಯದ ಅಭಿಷೇಕದ ಅನುಭವ ಅವ್ರಿಗೂ ಸಿಕ್ಕಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಹೇಳೋಣ. ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಹೇಳೋಣ, ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ನಾನು ಬದುಕಿ ಬಾಳಲೆಂದು ಒಪ್ಪಿಸಿಕೊಟ್ಟೆ ನಿನ್ನನ್ನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಒಬ್ಬ ಮನುಷ್ಯ ನಾನು ಬದುಕಬೇಕು ಅಂತೇಳಿ ಇನ್ನೊಂದು ಮನುಷ್ಯ ನನಗಾಗಿ ಸತ್ತದ್ದು ನಾನು ನೋಡಲಿಲ್ಲ. ಪ್ರೈಸ್ ದ ಲಾರ್ಡ್. ನೋಡಿದ್ದೀರಾ? ಓಕೆ, ಕೆಲವರು ಸತ್ತಿದ್ದಾರೆ. ಹೆಂಗೆ ಅಂದರೆ, ನನ್ನ ಲವರ್ ಸತ್ತೋದ್ಲು, ನಾನು ಕೂಡ ಸತ್ತೋಗ್ತೀನಿ. ಆ ರೀತಿ ಸಾವಿಂದ ಕೂಡ ಏನೂ ಪ್ರಯೋಜನ ಇಲ್ಲ. ಈಗ ನಾನು ಇನ್ನೊಂದು ಮನುಷ್ಯನಿಗಾಗಿ ಸಾಯೋದ್ರಿಂದ ಅವರಿಗೆ ಆತ್ಮಕ್ಕೆ ಏನೂ ಪ್ರಯೋಜನ ಸಿಗೋದಿಲ್ಲ. ಕೆಲವರು ನೋಡಿದವ್ರು ಹೇಳ್ಬೋದು, ಏನಂತ, ಎಷ್ಟು ಲವ್ ಅಪ್ಪ ಅಂತ. ಬಟ್ ಲವ್ ಅದು ಬೇಕಾಗಿಲ್ಲ ದೇವರಿಗೆ ಬೇಕಾಗಿದ್ದು ಆತ್ಮೀಕವಾದಂಥ ಪ್ರೀತಿ. ಆ ರೀತಿ ಪ್ರೀತಿ ಮಾಡಿದವರು ಈ ಪ್ರಪಂಚದಲ್ಲಿ ಯೇಸು ಮಾತ್ರನೇ. ಸೊ ಅದರಿಂದ ಅವರು ತನ್ನನ್ನು ತಾನು ಬರಿದು ಮಾಡಿಕೊಂಡು ನನ್ನನ್ನು ಬದುಕಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಿನಿಮಾಗಳಲ್ಲಿ ನಾವು ನೋಡ್ತೀವಿ ಅಲ್ವಾ, ಒಬ್ಬರು ಸಾಯುವಾಗ ಇಲ್ಲೊಬ್ಬರು ಹುಟ್ಟುತ್ತಾರೆ. ಪ್ರೈಸ್ ದ ಲಾರ್ಡ್. ಆ ರೀತಿ ಅಲ್ಲ ಇದು. ಜೀವಂತ ಯೇಸು ತನ್ನನ್ನೇ ಬಲಿ ಅರ್ಪಿಸಿದರು. ತನ್ನ ಇಡೀ ಶರೀರವನ್ನು ಬಲಿಯಾಗಿ ಅರ್ಪಿಸಿ ನನಗೆ ಜೀವ ಕೊಟ್ಟರು. ಆ ಜೀವಂತ ದೇವರು ಇನ್ನೂ ಜೀವಂತವಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಇವತ್ತೆಷ್ಟೋ ಮಂದಿ ನೆನಪಿಗಾಗಿ ಈಗ ತಾತನ ಹೆಸರು ಇಟ್ಕೊಳ್ತಾರೆ, ಮೊಮ್ಮಕ್ಕಳು ಅಪ್ಪ ಅಮ್ಮ ಇಡ್ತಾರೆ ಅಲ್ವಾ. ಸೊ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ, ನಿನ್ನ ತಾತನ ಹೆಸರು ಇಟ್ಟಿದ್ದೀನಿ ಅಂತ. ತಾತ ಏನು ಬದುಕಿರೋದಿಲ್ಲ, ತಾತ ಎಲ್ಲೋ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಆದರೆ ನನ್ನಪ್ಪ ಸತ್ತಿದ್ದಾರೆ, ಸತ್ತು ಪುನರುತ್ಥಾನರಾಗಿದ್ದಾರೆ. ಅವರ ನೆನಪಲ್ಲ, ಅವರು ನಿಜ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವಾದಿ ದೇವನು ನಮ್ಮ ಮಧ್ಯೆ ಇದ್ದಾರೆ. ನಂಬಿಕೆ ಉಳ್ಳವರಾಗಿ ನಾವು ಹೇಳೋಣ, ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಾನು ಬದುಕಿ ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ, ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ಹೇಳೋಣ, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊನೆ ಇಲ್ಲ, ನಿನ್ನ ಕೃಪೆಯು ದೊಡ್ಡದು, ಕೃಪೆಯು ದೊಡ್ಡದು. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ, ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಹೇಳೋಣ, ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಒಳ್ಳೆಯವ ಯೇಸು ಒಳ್ಳೆಯವ,
ಒಳ್ಳೆಯದನ್ನೇ ನನಗೆ ಮಾಡಿದವ. ನಂಬಿಕೆ ಉಳ್ಳವರಾಗಿ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎರಡನೇ ಚರಣ ಹೇಳುತ್ತೆ, ನನ್ನ ಪಾಪವ ನಿನ್ನ ದೇಹದಿ ಒತ್ತುಕೊಂಡು ತೀರಿಸಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ರಿಗೂ ಗೊತ್ತು ಮನುಷ್ಯನ ಪಾಪವನ್ನು ಮನುಷ್ಯ ಹೊತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದರೂ ಸಾಧ್ಯವಾಗಿದ್ದಿದ್ರೆ ಪ್ರವಾದಿಗಳು ಹೊತ್ತು ತೀರಿಸಿಬಿಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್. ದರ್ಶನಗಳನ್ನು ಪಡ್ಕೊಂಡ್ರ ಪ್ರವಾದಿಗಳು? ಹಲೋ, ದರ್ಶನಗಳನ್ನು ಪಡ್ಕೊಂಡ್ರ ಪ್ರವಾದಿಗಳು? ಮೆಸ್ಸಾಯ ಅಂತ ಒಬ್ಬರು ಹುಟ್ಟುತ್ತಾರೆ, ಅವರು ನಿಮ್ಮ ಪಾಪಗಳನ್ನು ಹೊತ್ಕೊಳ್ತಾರೆ, ಅವರ ಗಾಯಗಳಿಂದ ನೀವು ಗುಣ ಆಗ್ತೀರಾ, ಶಿಕ್ಷೆಗೊಳಗಾದ ನಿಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಿಮ್ಮ ಸ್ವಸ್ಥತೆಗಾಗಿ ಈ ದರ್ಶನಗಳನ್ನು ಪಡ್ಕೊಂಡ್ರು. ಆದರೆ ಈ ಯಾವ ಪ್ರವಾದಿಗೂ ಕೂಡ ಮನುಷ್ಯನ ಪಾಪದ ಭಾರವನ್ನು ಹೊರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವರ ಮಹಿಮೆಯನ್ನು ಕಳೆದುಕೊಂಡವರೇ. ಹಾಗಾಗಿ ಯಾವ ಮನುಷ್ಯನಿಗೂ ಪಾಪ ಹೊತ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಯೇಸು ಸ್ವಾಮಿ ನಾನಾಗಿ ಭೂಮಿಗೆ ಬಂದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾರಾಗಿ ಬಂದರು? ಯಾತಕ್ಕಾಗಿ? ನನ್ನನ್ನು ಅವರಾಗಿ ಮಾರ್ಪಡಿಸಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ನಾನಾಗಿ ಬಂದರು, ನನ್ನನ್ನು ಅವರಾಗಿ ಮಾರ್ಪಡಿಸಲಿಕ್ಕೆ. ಹಲ್ಲೆಲೂಯ. ಯಾರಿಗಾಗತ್ತೆ ಪ್ರಿಯರೇ ಇದು? ಈ ಒಂದು ಯೋಚನೆನಾದರೂ ಬರುತ್ತಾ ಮನುಷ್ಯನಿಗೆ? ಬರೋದಿಲ್ಲ. ಸೊ ಆದ್ದರಿಂದ ಅಂಥ ಯೇಸು ನೋಡಿ ಇಲ್ಲಿದ್ದಾರೆ, ಒಡಿಸಿಕೊಂಡೇನಿ ನನ್ನ ರೋಗವ ನೀಗಲು. ಯೋಚನೆ ಮಾಡಿ, ಒಂದೊಂದು ಗಾಯಗಳನ್ನು, ಒಂದೊಂದು ಚಾಟಿ ಏಟುಗಳು ಬೀಳುವಾಗ ಮೈ ಮೇಲೆ ರಕ್ತ ಸೋರಿ ಬರುವಾಗ, ಪ್ರಿಯ ಸಹೋದರ ಸಹೋದರಿ ಅಲ್ಲಿ ನಿಂತಿದ್ದವರೆಲ್ಲ ಅಯ್ಯೋ ಅಯ್ಯೋ ಅಂತ ಅಂದಿರ್ಬೋದು. ಆದರೆ ಆ ಏಟುಗಳು ಬೀಳುವಾಗ ಯೇಸು ಸ್ವಾಮಿ, ನನ್ನ ಮಗನ ಶಾಪ ದೂರವಾಗ್ತಾ ಇದೆ, ನನ್ನ ಮಗನ ಪಾಪ ದೂರವಾಗ್ತಾ ಇದೆ, ಈ ನನ್ನ ಶರೀರದಿಂದ ಸುರಿಯುವ ರಕ್ತದಿಂದ ನನ್ನ ಮಕ್ಕಳ ಪಾಪ ತೊಳೆಯಲ್ಪಡ್ತಾ ಇದೆ ಅಂತೇಳಿ ಸಂತೋಷವಾಗಿ ಏಟು ತಿಂದಿರ್ತಾರೆ ಅವರು. ಪ್ರೈಸ್ ದಿ ಲಾರ್ಡ್. ಅವರು ಏಟು ತಿನ್ನುವಾಗ ಈ ಸತ್ಯದ ಅರಿವು, ಅವರು ಸತ್ಯ ಅವರೇನೆ, ಈ ಅರಿವಿನಲ್ಲಿ ಅವ್ರು ಏಟು ತಿಂದಿರ್ತಾರೆ. ಏನಂತ? ನನ್ನ ಮೈಯಿಂದ ಬೀಳುವ ಒಂದೊಂದು ತೊಟ್ಟು ರಕ್ತ ಈ ಶಾಪದ ಭೂಮಿಯನ್ನು ಆಶೀರ್ವಾದವಾಗಿ ಮಾಡುತ್ತೆ, ಈ ರಕ್ತ ನನ್ನ ಮಗನನ್ನು ತೊಳೆದು ಶುದ್ಧೀಕರಿಸುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ನಮಗೆ ಒಳಗೆ ಸಂತೋಷ ಆಗಬೇಕು. ಎರಡನೇದಾಗಿ ಎಂಥ ಪ್ರೀತಿ ನಿನ್ನದು ಅಂತೇಳಿ ನಮಗೆ ಮನವರಿಕೆ ಆಗಬೇಕು. ಆ ಮನವರಿಕೆಯಿಂದ ನಾವು ಹೇಳೋಣ, ನನ್ನ ಪಾಪವ ನಿನ್ನ ದೇಹದಿ ಒತ್ತುಕೊಂಡು ತೀರಿಸಿದೆ, ಒಡೆಸಿಕೊಂಡೆ ನೀ ನನ್ನ ರೋಗವ ನೀಗಲು. ನನ್ನ ಪಾಪವ ನಿನ್ನ ದೇಹದಿ ಒತ್ತುಕೊಂಡು ತೀರಿಸಿದೆ, ಒಡೆಸಿಕೊಂಡೆ ನೀ ನನ್ನ ರೋಗವ ನೀ. ಮತ್ತೊಮ್ಮೆ ಹೇಳೋಣ, ನನ್ನ ಪಾಪವ ನಿನ್ನ ದೇಹದಿ ಒತ್ತುಕೊಂಡು ತೀರಿಸಿದೆ, ಒಡೆಸಿಕೊಂಡೆ ನೀ ನನ್ನ ರೋಗವ ನೀಗಲು. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ, ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ನಂಬಿಕೆ ಉಳ್ಳವರಾಗಿ ಒಳ್ಳೆಯವ, ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಹೇಳೋಣ, ಒಳ್ಳೆಯವ, ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಯೆಹೋಷಾಫಾಟನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ತೆಗಿಬೇಡಿ, ಅಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಎಲ್ಲವನ್ನ ವಿವರಿಸಿ ಒಂದು ಸಾಲನ್ನು ಅವರು ಆಡ್ತಾರೆ ಎಲ್ಲರೂ ಸೇರಿ. ಆ ಸಾಲ ಏನಾಗಿದೆ? ಸರ್ವೇಶ್ವರನ ಪ್ರೀತಿ
ಶಾಶ್ವತ. ಏನಂತೆ? ಒಂದ್ಸರಿ ಹೇಳೋಣ, ಯೇಸುವಿನ ಪ್ರೀತಿ ಶಾಶ್ವತ. ಯೇಸುವಿನ ಪ್ರೀತಿ ಶಾಶ್ವತ. ಪ್ರಿಯರೇ, ಈ ಸತ್ಯ ನಮ್ಮೊಳಗಡೆ ಅನುಭವಕ್ಕೆ ಬಂದಾಗ ಯಾರು ನಮ್ಮನ್ನು ಹೀಯಾಳಿಸಿದ್ರು, ದೂರ ಮಾಡಿದರೂ ಕೂಡ ನಮಗೆ ನಿಜವಾಗ್ಲೂ ಬೇಜಾರಾಗಲ್ಲ. ಯಾಕೆಂದರೆ ಒಳಗಡೆ ಏನಿದೆ? ಶಾಶ್ವತವಾದದ್ದಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದರಿಂದಲೇ ಆತ ಹೇಳ್ಕೊಡ್ತಾನೆ, ಸರ್ವೇಶ್ವರನ ಪ್ರೀತಿ ಶಾಶ್ವತ ಅಂತ ನೀವು ಆಡ್ರಿ ಅಂತೇಳಿ. ಪ್ರಿಯರೇ, ಆ ಒಂದು ಸಾಲನ್ನು ಆಡುವಾಗ ಅಲ್ಲಿ ಅದ್ಭುತಕರವಾಗಿ ದೇವರು ಕಾರ್ಯ ಮಾಡ್ತಾರೆ. ಆದರೆ ಅದಾಗಿದ್ದು ಹಳೆ ಒಡಂಬಡಿಕೆಯಲ್ಲಿ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಆ ಸಾಲು ಇನ್ನೆಷ್ಟು ಮಹಿಮೆಯಿಂದ ಕೂಡಿರಬೇಕು, ಇನ್ನೆಷ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯೋಚನೆ ಮಾಡಿ. ಆದ್ದರಿಂದ ಇಲ್ಲಿ ಇನ್ನೊಂದು ಚರಣ ಇದೆ, ಶಾಪದ ಮುಳ್ಮುಕುಟವ ನಿನ್ನ ಶಿರದಲ್ಲಿ ಹೊತ್ತುಕೊಂಡೆ. ಪ್ರೈಸ್ ದ ಲಾರ್ಡ್. ಈಗ ನನ್ನ ಶಾಪವೆಲ್ಲ ಯೇಸು ತನ್ನ ಶಿರಸ್ಸಿನಲ್ಲಿ ಹೊತ್ಕೊಂಡಿದ್ದಾರೆ, ತನ್ನ ಶರೀರದಲ್ಲಿ ಹೊತ್ಕೊಂಡಿದ್ದಾರೆ. ಆತನಿಗೆ ತಲೆಯ ಮೇಲಿಟ್ಟಂಥ ಮುಳ್ಳಿನ ಕಿರೀಟ ಇದೆಯಲ್ವಾ, ಆ ಒಂದೊಂದು ಮುಳ್ಳುಗಳು, ಆತನ ಒಂದೊಂದು ತಲೆಗೆ ಇಳಿದಂಥ ಮುಳ್ಳುಗಳು ನನ್ನ ಎಲ್ಲ ಶಾಪವನ್ನು ತೆಗೆದುಹಾಕಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ನಾನು ನೀನು ಶಾಪಗ್ರಸ್ತಳು ಅಲ್ಲ. ನಾವು ಒಂದರಲ್ಲಿ ಮಾತ್ರ ಶಾಪಗ್ರಸ್ತರಾಗಿದ್ದೇವೆ. ಏನು ಗೊತ್ತಾ? ದೇವರು ಕೊಟ್ಟ ಕಾರ್ಯದಲ್ಲಿ ಆಲಸ್ಯಗಳಾಗಿದ್ದೇವಲ್ವ, ಆದ್ದರಿಂದ ಶಾಪ ಒಂದೇ. ಆದರೆ ಹಳೆ ಒಡಂಬಡಿಕೆಯ ಶಾಪ ನಮ್ಮ ಮೇಲೆ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಒಂದು ಶಾಪ ಇದೆ. ಸರ್ವೇಶ್ವರನು ನೇಮಿಸಿದ ಕಾರ್ಯದಲ್ಲಿ ಆಲಸ್ಯಾಗಿ ಇರುವವಳು ಮಾತ್ರವೇ ಶಾಪಗ್ರಸ್ತನು. ಅದೇ ಪ್ರಕಾರ ಕೊರಿಂಥಿ 16 ಹೇಳುತ್ತೆ, ಕೊನೆಯ ಒಂದು ವಾಕ್ಯ ಏನಂತ ಗೊತ್ತಾ? ಯೇಸುವನ್ನು ಪ್ರೀತಿಸದೇ ಇರುವವನು ಶಾಪಗ್ರಸ್ತನು. ಯೇಸುವನ್ನು ನಾವು ಒಬ್ಬೊಬ್ಬರು ಪ್ರೀತಿಸಿಬಿಟ್ರೆ, ಯೇಸುವಿನ ಪ್ರೀತಿ ನಮ್ಮೊಳಗಡೆ ನಮ್ಗೆ ಅನುಭವ ಆಗಿಬಿಟ್ರೆ, ನಾವು ಮೈಸೂರು ಗಲ್ಲಿ ಓಡಾಡ್ಬಿಡ್ತೀವಿ. ಏನಂತ? ನನ್ನ ಯೇಸು ನನಗಾಗಿ ಸತ್ತು ನನ್ನ ಪಾಪವನ್ನು ಅವರು ಹೊತ್ಕೊಂಡಿದ್ದಾರೆ, ನಿನ್ನ ಪಾಪವನ್ನು ಹೊತ್ಕೊಳ್ತಾರೆ, ನೀನು ನಂಬು ಅಂತ ಹೇಳ್ಬಿಡ್ತೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕೆ ಈ ತಯಾರಿ ಅಲ್ಲ, ಬೇರೆ ಏನೂ ಅಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಂಡೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಪದ ಮುಳ್ಮುಕುಟವ ನಿನ್ನ ಶಿರದಲ್ಲಿ ಹೊತ್ತುಕೊಂಡೆ, ಶಾಪವಾದೆ ನೀ ನನ್ನ ಆಶೀರ್ವದಿಸಲು. ಶಾಪದ ಮುಳ್ಮುಕುಟವ ನಿನ್ನ ಶಿರದಲ್ಲಿ ಹೊತ್ತುಕೊಂಡೆ, ಶಾಪವಾದೆ ನೀ ನನ್ನ ಆಶೀರ್ವದಿಸಲು. ಹೇಳೋಣ, ಶಾಪದ ಮುಳ್ಮುಕುಟವ ನಿನ್ನ ಶಿರದಲ್ಲಿ ಹೊತ್ತುಕೊಂಡೆ, ಶಾಪವಾದೆ ನೀ ನನ್ನ ಆಶೀರ್ವದಿಸಲು. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ. ಎಲ್ಲರೂ ಹೇಳಬೇಕು, ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಹೇಳೋಣ, ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಏನಾಗಿದ್ದಾರೆ? ಒಳ್ಳೆಯವರಾಗಿದ್ದಾರೆ. ಈ ಕೊನೆಯ ಚರಣ ನೋಡಿ, ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ, ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. 5-6 ವರ್ಷಗಳ ಹಿಂದೆ ಅಥವಾ 10 ವರ್ಷಗಳ ಹಿಂದೆ ನನ್ನ ದರಿದ್ರ ಅಂದರೆ ನನಗೆ ಗೊತ್ತಾಗಿದ್ದು,
ನನ್ನ ಎಲ್ಲ ಸಾಲ ಬಾಧೆ ಎಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇದ್ಯಾವುದು ದರಿದ್ರ ಅಲ್ಲ. ಏನು ದರಿದ್ರ ಗೊತ್ತಾ? ಆತ್ಮದಲ್ಲಿ ಸತ್ತೋಗಿದ್ನಲ್ವ, ಅದಾಗಿದೆ ದರಿದ್ರ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯಾಕೆಂದರೆ ನಾವ್ಯಾರೂ ಕೂಡ ದರಿದ್ರರಲ್ಲ. ಏಕೆಂದರೆ ನಾವ್ಯಾರೂ ಕೂಡ ಆತ್ಮದಲ್ಲಿ ಸತ್ತವರಾಗಿ ಇಲ್ಲಿ ಬಂದಿಲ್ಲ, ಜೀವಂತರಾಗಿ ಬಂದಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ನೀವು ಸತ್ತೋಗಿದ್ದೀರಾ, ಬದುಕಿದ್ದೀರಾ? ಗ್ಯಾರಂಟಿನಾ? ಯಾರು ಬದುಕಿಸಿದ್ದಾರೆ? ಯಾರು ಬದುಕಿಸಿದ್ದಾರೆ? ಅವರ ಕರುಣೆಯಿಂದ, ಅವರ ಕೃಪೆಯಿಂದ ಅವರ ಜೀವವನ್ನು ಉಚಿತವಾಗಿ ಕೊಟ್ಟು ಸತ್ತು ಹೋಗಿದ್ದ ನನ್ನ ಆತ್ಮಕ್ಕೆ ಏನು ಕೊಟ್ಟಿದ್ದಾರೆ? ಜೀವ ಕೊಟ್ಟಿದ್ದಾರೆ. ಈಗ ನಾನು ಸತ್ತ ದೇವರ ಮಗನಲ್ಲ. ಸತ್ತ ದೇವರು ಯಾರು? ಅಷ್ಟೇ. ಸುಳ್ಳು, ದೆವ್ವ. ನನ್ನ ದೇವರು ಅವತ್ತು ಜೀವಂತ, ಇವತ್ತು ಜೀವಂತನೇ. ಪ್ರೈಸ್ ದಿ ಲಾರ್ಡ್. ಶರೀರದಲ್ಲಿ ಸತ್ತರು ಅಷ್ಟೇ, ಆತ್ಮದಲ್ಲಿ ಯಾವತ್ತೂ ಸತ್ತಿಲ್ಲ ಅವರು. ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಜೀವಂತರ ದೇವರು, ಸತ್ತ ದೇವರಲ್ಲ, ಸತ್ತವರ ದೇವರು ಕೂಡ ಅಲ್ಲ. ಸತ್ತವನು ಯಾರು ಗೊತ್ತಾ? ಸೈತಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ನನ್ನ ದೇವರು ಜೀವಿತರ ದೇವರು. ನಾನು ಯಾರ ಮಗ? ಜೀವಂತ ದೇವರ ಮಗನಾಗಿದ್ದೇನೆ. ಸೊ ಈ ಸಾಲುಗಳು ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿ, ಎಷ್ಟು ಆನಂದದಿಂದ ಹೊಗಳಿ ಕೊಂಡಾಡಬೇಕು ಅಂದರೆ, ಅಪ್ಪಾ ಯೋಚನೆ ಮಾಡಿ, ನನ್ನ ದರಿದ್ರವನ್ನು ಏನು ಮಾಡಿದೆ? ನೀನು ಒತ್ಕೊಂಡಿದೀಯ. ನೀನು ಪ್ರೈಸ್ ದಿ ಲಾರ್ಡ್. ನನ್ನ ದರಿದ್ರ ಏನು? ಸಾವು. ಸಾವನ್ನು ನೀನು ಒತ್ಕೊಂಡಿದೀಯಾ. ನನ್ನನ್ನೇನು ಮಾಡಿದೀಯಾ? ಜೀವ ಕೊಟ್ಟು ನನ್ನನ್ನು ಉಳಿಸಿದೆಯಾ. ಇದಕ್ಕಿಂತ ದೊಡ್ಡ ಶುಭ ಸಂದೇಶ ಬೇಕಾ ಪ್ರಿಯರೇ? ಇದಕ್ಕಿಂತ ದೊಡ್ಡ ಅದ್ಭುತ ಬೇಕಾ ಪ್ರಿಯರೇ? ನನ್ನ ಜೀವನದಲ್ಲಿ ಏನೂ ಮಾಡಿಲ್ಲ, ನನ್ನ ಜೀವನದಲ್ಲಿ ಏನೂ ಕೊಟ್ಟಿಲ್ಲ. ಎಷ್ಟು ಜನ ಕೊರಗ್ತಾರೆ. ಆದರೆ ಇದಕ್ಕಿಂತ ಸತ್ಯದ, ಇದಕ್ಕಿಂತ ದೊಡ್ಡ ಮಿರಾಕಲ್, ಅದ್ಭುತ ಬೇರೆ ಯಾವುದೂ ಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇವತ್ತಿನ ದಿನಗಳಲ್ಲಿ ಏನೆಲ್ಲ ಬೋಧನೆಗಳಾಗ್ತಾ ಇದೆ ನಿಮಗೆ ಗೊತ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಿಯ ಸಹೋದರ ಸಹೋದರಿ. ನಾನು ದರಿದ್ರನಾಗಿದ್ದು ನಿನ್ನನ್ನು ಶ್ರೀಮಂತ ಮಾಡಲಿಕ್ಕೆ ಅಂತೇಳಿ ಅನೇಕ ಬೋಧನೆಗಳು ನಡೀತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಿನ್ನ ಹೃದಯಕ್ಕೆ ಆನಂದ ಯಾವುದು ಕೊಡೋದಿಲ್ವೋ ಅದ್ಯಾವುದು ಆಶೀರ್ವಾದ ಅಲ್ಲ. ಪ್ರೈಸ್ ದಿ ಲಾರ್ಡ್. ಬಟ್ಟೆ ಆನಂದ ಕೊಡುತ್ತಾ? ಬಟ್ಟೆ ಆನಂದ ಕೊಡುತ್ತಾ? ಕಾರ್ ಆನಂದ ಕೊಡುತ್ತಾ? ಬಂಗ್ಲೆ ಆನಂದ ಕೊಡುತ್ತಾ? ಈ ಲೋಕ ಆನಂದ ಕೊಡುತ್ತಾ? ಕೊಡಲ್ಲ. ಆನಂದ ಕೊಡೋರು ಯಾರು? ಹಾಗಾದರೆ ನಿಜವಾದ ಆಶೀರ್ವಾದ ಏನು? ಯೇಸು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿಜವಾದ ಆಶೀರ್ವಾದ ಯೇಸು. ಆದ್ದರಿಂದ ನನ್ನ ದರಿದ್ರ ಇಲ್ಲ, ನಾನೀಗ ನನ್ನ ದರಿದ್ರನಲ್ಲ. ಯೇಸು ನಾಮದಲ್ಲಿ ನಾನು ಆಶೀರ್ವಾದದ ಮಗನು ಮಗಳಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳೋಣ ಸೇರಿ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಒತ್ತುಕೊಂಡೆ, ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನಂಬಿಕೆಯಿಂದ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಒತ್ತುಕೊಂಡೆ, ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನಂಬಿಕೆಯಿಂದ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಒತ್ತುಕೊಂಡೆ, ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ ಒಳ್ಳೆಯವ, ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ, ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಸೌಂಡೇ ಇಲ್ಲ. ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ, ಒಳ್ಳೆಯವ ಯೇಸು ಒಳ್ಳೆಯವ,
ಒಳ್ಳೆಯದನ್ನೇ ನನಗೆ ಮಾಡಿದವ, ಒಳ್ಳೆಯವ ಯೇಸು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹಾಲೆಲೂಯಾ. ಯೇಸುವೇ ವಂದನೆ, ಆರಾಧನೆ ಅಪ್ಪ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧನಾದ ದೇವನೇ ಸ್ತೋತ್ರ, ನಮ್ಮ ಮಧ್ಯೆ ಇರುವಾತನೇ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಒಂದೆರಡು ವಾಕ್ಯಗಳನ್ನು ಕೇಳಿಸ್ಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಮತ್ತೊಂದು ಆವೃತ್ತಿ ಲೂಕನ ಶುಭ ಸಂದೇಶದ 2ನೇ ಅಧ್ಯಾಯದ 8ನೇ ವಾಕ್ಯದಿಂದ ಸ್ವಲ್ಪ ಓದೋಣ. ಲೂಕನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 8ರಿಂದ ನಾವು ಓದೋಣ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗಳಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷ ಆಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಪ್ರೈಸ್ ದಿ ಲಾರ್ಡ್. ಅವ್ರಿಗೇನು ಒಂದು ನಿರೀಕ್ಷೆ ಏನಿರಲಿಲ್ಲ. ದೇವದೂತ ಕಾಣಿಸ್ಕೊಳ್ತಾರೆ, ಅವರಿಂದ ನಮಗೊಂದು ಸಂದೇಶ ಸಿಗುತ್ತೆ, ನಾವು ಹೋಗಿ ಯೇಸುವನ್ನು, ಗೋದಲಿಯಲ್ಲಿರುವ ಯೇಸುವನ್ನು ನೋಡ್ತೀವಿ ಅನ್ನೋದೇನು ಇರಲಿಲ್ಲ ಅವರಿಗೆ. ಆದರೆ ದೇವರು ಅವರಿಗೆ ದೂತನನ್ನು ಕಳಿಸಿ ಈ ಸಂದೇಶವನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರ ಸುತ್ತಲೂ ಸರ್ವೇಶ್ವರನ ಪ್ರಭೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ಸುತ್ತಲೂ ಸರ್ವೇಶ್ವರನ ಪ್ರಭೆ, ಸಾನ್ನಿಧ್ಯ, ಪ್ರಸನ್ನತೆ ಏನಾಗ್ತದೆ, ತುಂಬಿಕೊಳ್ತದೆ. ಅವರು ಎದುರಿದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಸಭೆಗೆ ಬರ್ತಾ ಇರೋದೇ ಇದು ಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲೋ? ಸ್ವಲ್ಪ ಯೋಚನೆ ಮಾಡಿ. ನಾವು ಬಯಸಿ ಬರ್ತಾ ಇದ್ದೀವಿ, ಪಡ್ಕೊಳ್ತಾ ಇಲ್ಲ. ಆದರೆ ಅವರು ಬಯಸಲಿಲ್ಲ, ದೇವರು ಕೊಟ್ಟರು. ಹಾಗಾದರೆ ಬಯಸಿ ಬರೋರಿಗೆ ಕೊಡದೇ ಇರ್ತಾರಾ? ಯಾಕೆ ನಾವು ಪಡ್ಕೋತಾ ಇಲ್ಲ? ಯೋಚನೆ ಮಾಡಬೇಕು ನಾವು. ನಮ್ಮ ಹೃದಯದ ಕಂಡೀಷನ್ ಸರಿ ಇಲ್ಲ. 4ನೇ ಭೂಮಿ ನಮ್ಮದಾಗಲಿಲ್ಲ, ಹದವಾದ ಭೂಮಿ ಆಗಲಿಲ್ಲ. ಆದ್ದರಿಂದಲೇ ನೋಡಿ, ಕುರುಬರಿಗೆ ಸಂದೇಶ ಕೊಟ್ಟರು, ದೇವರ ವಾಗ್ದಾನ ನೆರವೇರಬೇಕಾಗಿತ್ತು, ಅದಲ್ಲ ಆಯಿತು. ಇವತ್ತು ಸಭೆಗೆ, ಒಂದು ಧ್ಯಾನಕೂಟಕ್ಕೆ, ಒಂದು ಪ್ರಾರ್ಥನೆಗೆ ನಾವು ಬರುವ ಉದ್ದೇಶ ಮ್ಯಾಕ್ಸಿಮಮ್ ನಾವು, ನನ್ನ ಕುಟುಂಬ, ನಮ್ಮ ಕುಟುಂಬ, ಹೆಚ್ಚು ಕಮ್ಮಿ ನಾನು ಇನ್ನೂ ಹೆಚ್ಚಾಗಿ ಯೇಸುವನ್ನು ಅರಿತುಕೊಳ್ಬೇಕು, ಇನ್ನೂ ಯೇಸುವಿನ ಪ್ರಸನ್ನತೆಯನ್ನು ತುಂಬ್ಕೋಬೇಕು, ಅವರ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವರಿಗಾಗಿ ನಾನು ಬದುಕಬೇಕು, ಅವರ ಅಭಿಷೇಕ ನನಗೆ ಬೇಕು ಅಂತ. ಹೌದಾ? ಅದಕ್ಕಾಗಿಯೇ ಬರ್ತಾ ಇರೋದು. ಆದರೆ ಯಾಕೆ ಪಡ್ಕೋತಾ ಇಲ್ಲ? ಎಲ್ಲಿವರೆಗೂ ನಮ್ಮ ಹೃದಯದ ಕಂಡೀಷನ್ ಸರಿಯಾಗಲ್ವೋ ಅಲ್ಲಿ ತನಕ ನಾವು ಪಡ್ಕೊಳ್ಳಲ್ಲ. ಬಟ್ ಸುರಿಸ್ತಾನೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಧ್ಯಾನಗಳಲ್ಲಿ ಈಗ ನಡೀತಾ ಇರತಕ್ಕಂಥ ಕೊಯ್ನೋನ್ಯ ಆಗಿರ್ಬೋದು, ಆಮೇಲೆ ಬರ್ನಿಂಗ್ ಬುಷ್ ಆಗಿರ್ಬೋದು, ಯಾವುದೇ ಧ್ಯಾನಕೂಟ ಆಗಿರ್ಬೋದು, ಫಸ್ಟ್ ಸಂಡೇ ಆಗಿರ್ಬೋದು, ಎಫಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಂದು ಧ್ಯಾನ ಏನು ನಡೀತಾ ಇದೆ, ದೇವರ ವಾಕ್ಯ ಎಲ್ರಿಗೂ ಒಂದೇ ಬೋಧನೆನಾ, ಪರ್ಸ್ನಲ್ಲಾಗಿ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಬೋಧನೆನಾ? ಸೊ ಎಲ್ರಿಗೂ ಒಂದೇ. ಆದರೆ ಕೆಲವರ ಜೀವಿತದಲ್ಲಿ ಭಾಳ ಒಂದು ಎಫೆಕ್ಟಿವ್ ಆಗಿ ಕಾರ್ಯ ಆಗ್ತಾ ಇದೆ. ಯಾಕೆ? ದೇವರು ಭಾಳ ಅವ್ರನ್ನ ಮಾತ್ರ ಪ್ರೀತಿಸ್ತಾ ಇದ್ದಾರೆ ಅನಿಸುತ್ತೆ. ಹಲೋ, ಅರ್ಥ ಆಯ್ತಾ ಇಲ್ವಾ? ಈಗ 50 ಜನ ವೆಬ್ಎಕ್ಸಲ್ಲಿದ್ದಾರೆ, ಅಥವಾ ಕೊಯ್ನೋನ್ಯದಲ್ಲೋ ಬರ್ನಿಂಗ್ ಬುಷಲ್ಲೋ ಧ್ಯಾನದಲ್ಲಿದ್ದಾರೆ.
ಈಗ ಒಂದು 4 ಮಂದಿನೋ 3 ಮಂದಿನೋ ಅಥವಾ ಇಬ್ಬರು ಭಾಳ ಅದನ್ನು ಪಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಾ ಜೀವಿಸ್ತಾ ಇದ್ದಾರೆ ಅಂದರೆ ದೇವರು ಅವ್ರನ್ನ ಮಾತ್ರ ಭಾಳ ಪ್ರೀತಿಸ್ತಾರೆ ಅಂತ ಅನಿಸುತ್ತೆ ನನಗೆ. ಹೌದಾ? ಆ ಥರ ಆದರೆ ದೇವರು ಪಕ್ಷಪಾತಿ ಅನ್ನೋದು ರುಜುವಾತಾಗ್ಬಿಡುತ್ತೆ. ದೇವರು ಪಕ್ಷಪಾತಿ ಅಲ್ಲ. ಆ ಇಬ್ಬರು ಅಥವಾ 3 ಜನ ಅಥವಾ 4 ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಈರ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನು ಮಾಡ್ತಾ ಇದ್ದಾರೆ? ಅವರು ಆ ಶುಭ ಸಂದೇಶಕ್ಕೆ ತಮ್ಮ ಹೃದಯವನ್ನು ತೆರೆದ ಪುಸ್ತಕವಾಗಿ ಬಿಟ್ಕೊಡ್ತಾ ಇದ್ದಾರೆ. ಆ ಪುಸ್ತಕದಲ್ಲಿ ಆ ಒಂದು ಶುಭ ಸಂದೇಶದ ಪ್ರೀತಿ ತುಂಬಲ್ಪಡ್ತಾ ಇದೆ. ಅವರು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗ್ತಾ ಇದೆ. ಆದ್ದರಿಂದಲೇ ಅವರ ದಾಹ ಹೆಚ್ಚಾಗ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ಸೊ ಇಲ್ಲಿ ನೋಡಿ, ಕುರುಬರಲ್ಲಿ ಪ್ಲಾನ್ ದೇವ್ರದ್ದು ಅದಾಯಿತು. ಸೊ ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು, ಅವರು ಬಹಳವಾಗಿ ಹೆದರಿದರು. ಆದರೆ ಇವತ್ತು ಸರ್ವೇಶ್ವರನ ಸಾನ್ನಿಧ್ಯ, ಯೇಸುವಿನ ಸಾನ್ನಿಧ್ಯ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಕೃಪೆ ನನ್ನಲ್ಲಿ ತುಂಬಬೇಕು ಅಂತಲೇ ನಾವು ಒದ್ದಾಡ್ತಾ ಇದ್ದೀವಿ. ಆದರೆ ನಮ್ಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಯನ್ನು ತೆಗೆದುಹಾಕಲಿಕ್ಕೆ ನಮ್ಮನ್ನು ನಾವು ಬಿಟ್ಕೊಡ್ಬೇಕು ದೇವರಿಗೆ. ಮುಂದಿನ ವಾಕ್ಯ, ಆ ದೂತನು ಅವರಿಗೆ ಭಯಪಡಬೇಡಿ. ನೀವು ಕೂಡ ಅಷ್ಟೇ, ಬಂದಿದ್ದೀರಿ ಪಡ್ಕೊಂಡಿಲ್ಲ, ಭಯಪಡಬೇಡಿ, ಗೊಂದಲದಲ್ಲಿರಬೇಡಿ. ಯಾಕೆಂದರೆ ಈ ಜಾಗದಲ್ಲಿ ಈ ದಿವಸ ದೇವರ ವಾಕ್ಯಗಳ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ಆ ಬಲಹೀನತೆಯನ್ನು, ಭಯವನ್ನು ತೆಗೆದುಹಾಕಿ ನಿಮ್ಮಲ್ಲಿ ಒಂದು ಹೊಸ ಅಭಿಷೇಕವನ್ನು ತುಂಬಿಸಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ಓದಿ. ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ, ಇಲ್ಲಿ ಬಂದಿರುವ ನಿಮ್ಮೆಲ್ಲರಿಗೂ ಪರಮಾನಂದ ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಇವತ್ತು ನಿಮಗೆ ನಿಮ್ಮ ಹೃದಯಗಳಲ್ಲಿರುವ ದುಃಖವನ್ನು ತೆಗೆದುಹಾಕಿ, ನಿಮ್ಮ ಹೃದಯಗಳಲ್ಲಿರುವ, ನಿಮ್ಮ ಶರೀರದಲ್ಲಿರುವ ಬಲಹೀನತೆಗಳನ್ನು ತೆಗೆದುಹಾಕಿ, ನಿಮಗೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಬಾಡಿಯಲ್ಲಿ ಪರಮಾನಂದವನ್ನು ಅನುಭವಿಸುವ ಶುಭ ಸಂದೇಶ ಇವತ್ತು ಯೇಸು ಬೋಧಿಸ್ತಾರಂತೆ ನಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಂಬಬೇಕು ನಾವಷ್ಟೇ. ಇವತ್ತು ನಾನು ಆಲಿಸುವ ನನ್ನ ಯೇಸುವಿನ ಮಾತುಗಳು ನನ್ನಲ್ಲಿರುವ ಗೊಂದಲವನ್ನು, ನನ್ನಲ್ಲಿರುವ ಬಲಹೀನತೆಯನ್ನು, ನನ್ನಲ್ಲಿರುವ ಯಾವುದೇ ರೀತಿಯ ಬೇಡವಾದದ್ದನ್ನು ತೆಗೆದುಹಾಕಿ ನನ್ನ ಒಳಗಡೆ ಪರಲೋಕದ ಆನಂದವನ್ನು ತುಂಬಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಒಂದ್ಸರಿ ಹೇಳೋಣ, ನಾನು ಈ ದಿನ ಆಲಿಸುವ ಶುಭ ಸಂದೇಶ ನನ್ನ ಒಳಗಡೆ, ನನ್ನ ಅಂತರಂಗದಲ್ಲಿ ಇರುವ ಎಲ್ಲ ಪೈಶಾಚಿಕ, ಮಾನುಷಿಕ ಬಲಹೀನತೆಗಳನ್ನು ತೆಗೆದುಹಾಕಿ ನನ್ನಲ್ಲಿ ಪರಲೋಕದ ಆನಂದವನ್ನು ತುಂಬಿಸುವಂಥ ಸಂದೇಶವಾಗಿರುತ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ಅದೇನೆಂದರೆ, ಓದಿ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಯಾವಾಗ ಜನಿಸಿದ್ದಾರೆ? ಯಾವಾಗ? ಹಿಂದೆ ಅಂತ ಇವತ್ತು ಇನ್ನೂ ಹುಟ್ಟಿದೆ ಇನ್ನೂ ಪಡ್ಕೊಳ್ದೇ ಇರೋರು ಹೇಳ್ಬೋದು. ಆದರೆ ನೀವು ಹಂಗೆ ಹೇಳಂಗಿಲ್ಲ. ನನ್ನ ಯೇಸು ನನ್ನಲ್ಲಿ ನನಗೋಸ್ಕರ 2000 ವರ್ಷಗಳ ಹಿಂದೆನೇ ಹುಟ್ಟುಬಿಟ್ಟಿದ್ದಾರೆ. ನಾನು ಆ ಯೇಸುವನ್ನು ನನ್ನ ಅಂತರಂಗದಲ್ಲಿ ಪಡ್ಕೊಂಡಿದ್ದೇನೆ. ಪಡ್ಕೊಂಡಿದ್ದೀರಾ? ಸಾಲಿಡವ మీరొకరు సాల్ నాకు. సూపర్. ప్రైజ్ ది లార్డ్. ನೀವೆಲ್ಲ ಸುಮ್ಮನೆ ಇದ್ದೀರಿ, ಏನು ಮಾಡೋದು ನಿಮ್ಮನ್ನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿಮಗೋಸ್ಕರ, ನನಗೋಸ್ಕರ 2000 ವರ್ಷಗಳ ಹಿಂದೆ ಲೋಕೋದ್ಧಾರಕ ಹುಟ್ಟಿದ್ರು. ಯಾಕೆ ಹುಟ್ಟಿದ್ರು ಅಂದರೆ ನನ್ನ ಸಾವನ್ನು ಜೀವ ಮಾಡುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ನನ್ನ ಶಾಪವನ್ನು ಆಶೀರ್ವಾದ ಮಾಡುವುದಕ್ಕಾಗಿ, ನನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಮುಂದೆ ಓದಿ. ಅವರೇ ಪ್ರಭು ಕ್ರಿಸ್ತ. ಅವರೇ ಏನಾಗಿದ್ದಾರೆ? ಪ್ರಭು ಕ್ರಿಸ್ತನಾಗಿದ್ದಾರೆ. ಅವರು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯರೇ, ಆ ಯೇಸುವನ್ನು ನಾವೆಲ್ಲರೂ ಕ್ಷಣಕಾಲ ಎದ್ದು ನಿಂತು ಸಂತೋಷದಿಂದ ಅವರಿಗೆ ಸ್ತೋತ್ರ ಗೀತೆಯನ್ನು ಹಾಡಿ ನಾವು ವಂದನೆ ಸಲ್ಲಿಸೋಣ. ಎದ್ದು ನಿಲ್ಲೋಣ ಎಲ್ಲರೂ ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ,
ಯೇಸುವೆ ಮಹಿಮೆ. ಹಾಲೆಲೂಯ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವೊಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ನಮ್ಮ ಮಧ್ಯೆ ಯೇಸು ಇದ್ದಾರೆ ಎಂಬ ಭರವಸೆಯೊಂದಿಗೆ 2000 ವರ್ಷಗಳ ಹಿಂದೆ ನನಗಾಗಿ ಮಗುವಾಗಿ ಜನಿಸಿದ ಯೇಸುವೆ, ಇವತ್ತು ನೀವು ಮಗುವಾಗಿಲ್ಲಪ್ಪ, ನೀವು ನ್ಯಾಯಾಧೀಶನಾಗಿ ಬರುವವರಾಗಿದ್ದೀರಿ. ಅಪ್ಪ ಯೇಸುವೆ, ಇದನ್ನು ಅರಿತುಕೊಳ್ಳದೆ ಈ ದಿನದವರೆಗೆ ನಾವು ಜೀವಿಸಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ನಮ್ಮ ಅಂತರಂಗದಲ್ಲಿ ಅಪ್ಪ ನೀವು ಬಂದು ವಾಸ ಮಾಡಬೇಕು. ನಿಮ್ಮ ಅಭಿಷೇಕದಲ್ಲಿ ನಾವು ನೆಲೆಗೊಂಡು ನಿಮ್ಮ ನಿರೀಕ್ಷೆಯನ್ನು ಮಾಡುತ್ತಾ, ನಿಮ್ಮನ್ನು, ನಿಮ್ಮ ಪ್ರೀತಿಯನ್ನು, ಶುಭ ಸಂದೇಶವನ್ನು ಹಂಚುತ್ತಾ ನಾವು ನಿಮಗಾಗಿ ಕಾಯುವಂಥ ಮಕ್ಕಳಾಗಿ ಜೀವಿಸಬೇಕು ಅಂತ ಬಲದಿಂದ ನಮ್ಮ ಒಬ್ಬೊಬ್ಬರನ್ನು ತುಂಬಿಸಿರಿ ಅಂತೇಳಿ ನಾವೆಲ್ಲರೂ ಕೂಡ ಒಂದು ಕ್ಷಣ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಜೋರಾಗಿ ಎಲ್ಲರೂ ಹೃದಯದಿಂದ 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 ಓ ರ ರ ಬರ 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 ಬ. ಸ್ತೋತ್ರಪ 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 ಸ್ತೋತ್ರಪ. ಲೂಕನ ಶುಭ ಸಂದೇಶದ ಈ 2ನೇ ಅಧ್ಯಾಯದ 8, 9, 10, 11 ವಾಕ್ಯದ ಪ್ರತಿಯೊಂದು ವಾಗ್ದಾನ ಈ ಮಕ್ಕಳಲ್ಲಿ ಕ್ರಿಯಾತ್ಮಕವಾಗಲಿ ಅಪ್ಪ, ಕಾರ್ಯರೂಪಕ್ಕೆ ಬರಲಿ ಅಪ್ಪ. ಹಾಲೆಲೂಯ. ಓ ರಬ 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 ರಬ. ಯೇಸುವೆ ಸ್ತೋತ್ರ 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 ಸ್ತೋತ್ರ. ಕರಗಳನ್ನು ತಟ್ಟುತ್ತಾ ನಾವೆಲ್ಲರೂ ಸೇರಿ ಹೇಳೋಣ, ಕರಗಳನ್ನು ತಟ್ಟುತ್ತಾ ಹೇಳೋಣ. ಅಭಿಷೇಕದ ಬಿರುಗಾಳಿಯನ್ನು ಬೀಸಿರಿ ಬಿರುಸಾಗಿ, ಅಭಿಷೇಕದ ಬಿರುಗಾಳಿಯನ್ನು ಬೀಸಿರಿ ಬಿರುಸಾಗಿ. ಕುಗ್ಗಿದ ಮನಸ್ಸುಗಳಿಗೆ ನೀಡು ನವನೂತನ ಚೈತನ್ಯವನ್ನು, ಕುಗ್ಗಿದ ಮನಸ್ಸುಗಳಿಗೆ ನೀಡು ನವನೂತನ ಚೈತನ್ಯವನ್ನು. ಪುನಃ ನೀಡು ನಮಗಿಂದು ಪವಿತ್ರಾತ್ಮನ ವರದಾನವನ್ನು, ಪುನಃ ನೀಡು ನಮಗಿಂದು ಪವಿತ್ರಾತ್ಮನ ವರದಾನವನ್ನು. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವಾ ನನ್ನ ಮೇಲೆ, ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವಾ ನನ್ನ ಮೇಲೆ. ಹೇಳಿ, ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವಾ ನನ್ನ ಮೇಲೆ. ಕೇಳೋಣ ಮತ್ತೊಂದು ಸಾರಿ. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವ. ಅಭಿಷೇಕದ ಬಿರುಗಾಳಿಯನ್ನು, ಅಭಿಷೇಕದ ಬಿರುಗಾಳಿಯನ್ನು ಬೀಸಿರಿ ಬಿರುಸಾಗಿ. ಕೇಳಿ, ಅಭಿಷೇಕದ ಬಿರುಗಾಳಿಯನ್ನು ಬೀಸಿರಿ ಬಿರುಸಾ. ಕುಗ್ಗಿದ ಮನಸ್ಸುಗಳಿಗೆ ನೀಡು ನವನೂತನ ಚೈತನ್ಯವನ್ನು, ಕುಗ್ಗಿದ ಮನಸ್ಸುಗಳಿಗೆ ನೀಡು ನವನೂತನ ಚೈತನ್ಯವನ್ನು. ಪುನಃ ನೀಡು ನಮಗಿಂದು ಪವಿತ್ರಾತ್ಮನ ವರದಾನವನ್ನು, ಪುನಃ ನೀಡು ನಮಗಿಂದು ಪವಿತ್ರಾತ್ಮನ ವರದಾನವನ್ನು. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವಾ ನನ್ನ ಮೇಲೆ, ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವಾ ನನ್ನ ಮೇಲೆ. ಅಭಿಷೇಕದ ಬಿರುಗಾಳಿಯನ್ನು ಬೀಸಿರಿ ಬಿರುಸಾಗಿ, ಅಭಿಷೇಕದ ಬಿರುಗಾಳಿಯನ್ನು ಬೀಸಿರಿ ಬಿರುಸಾಗಿ. ಅಗ್ನಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ, ಅಗ್ನಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಶಕ್ತಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ, ಶಕ್ತಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಅಗ್ನಿಯ ನೀಡೆ ಮಗೆ, ಅಗ್ನಿಯ ನೀಡೆ ಮಗೆ ಪರಿಶುದ್ಧಾತ್ಮ. ಶಕ್ತಿಯ ನೀಡೆ ಮಗೆ, ಶಕ್ತಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಅಂದಿನಂತೆ ಜಲರಾಶಿಯಲ್ಲಿ ತುಂಬಿರಿ ಅಭಿಷೇಕ, ಅಂದಿನಂತೆ ಜಲರಾಶಿಯಲ್ಲಿ ತುಂಬಿರಿ ಅಭಿಷೇಕ. ಬಿಡುಗಡೆಯನ್ನು ಅದ್ಭುತವನ್ನು ಮಾಡಿರಿ ಮತ್ತೊಮ್ಮೆ, ಬಿಡುಗಡೆಯನ್ನು ಅದ್ಭುತವನ್ನು ಮಾಡಿರಿ ಮತ್ತೊಮ್ಮೆ.
ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. 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 ಸೌಖ್ಯವ ನೀಡೆ ಮಗೆ ಪರಿಶುದ್ಧಾತ್ಮರೇ. ಬಿಡುಗಡೆ ನೀಡೆ ಮಗೆ ಪರಿಶುದ್ಧಾತ್ಮರೇ. ಸೌಖ್ಯವ ನೀಡೆ ಮಗೆ ಪರಿಶುದ್ಧಾತ್ಮರೇ. ಬಿಡುಗಡೆ ನೀಡೆ ಮಗೆ ಪರಿಶುದ್ಧಾತ್ಮರೇ. ಘೋರವಾದ ವ್ಯಾಧಿಗಳೆಲ್ಲ ಸ್ವಸ್ಥವಾಗಲಿ ಈ ಕ್ಷಣವೇ. ಘೋರವಾದ ವ್ಯಾಧಿಗಳೆಲ್ಲ ಸ್ವಸ್ಥವಾಗಲಿ ಈ ಕ್ಷಣವೇ. ಜೋತು ಬಿದ್ದ ಕೈಕಾಲುಗಳು ಸೌಖ್ಯವಾಗಲಿ ಈ ಕ್ಷಣವೇ. ಜೋತು ಬಿದ್ದ ಕೈಕಾಲುಗಳು ಸೌಖ್ಯವಾಗಲಿ ಈ ಕ್ಷಣವೇ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ. ಚಪ್ಪಾಳೆ ತಟ್ಟುತ್ತ ಹೇಳೋಣ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕಮನ್ ಸೇರಿ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಅಭಿಷೇಕದ ನಿನ್ನ 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 ಕೈಗಳನ್ನು ಚಾಚಿರಿದೆ. ಕೇಳೋಣ. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಅಗ್ನಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಶಕ್ತಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಸೌಖ್ಯವ ನೀಡೆ ಮಗೆ ಪರಿಶುದ್ಧಾತ್ಮರೇ. ಬಿಡುಗಡೆ ನೀಡೆ ಮಗೆ ಪರಿಶುದ್ಧಾತ್ಮರೇ. ಪರಿಶುದ್ಧಾತ್ಮರೇ. ಎಲ್ಲರೂ ಪರಿಶುದ್ಧಾತ್ಮರೇ. ಕಮನ್ ಎಲ್ಲರೂ ಸೇರಿ. ಪರಿಶುದ್ಧಾತ್ಮರೇ. ಅಗ್ನಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಶಕ್ತಿಯ ನೀಡೆ ಮಗೆ ಪರಿಶುದ್ಧಾತ್ಮರೇ. ಜ್ಞಾನವ ನೀಡೆ ಮಗೆ ಪರಿಶುದ್ಧಾತ್ಮರೇ. ಜ್ಞಾನವ ನೀಡೆ ಮಗೆ ಪರಿಶುದ್ಧಾತ್ಮರೇ. ಅರಿವನ್ನು ನೀಡೆ ಮಗೆ ಪರಿಶುದ್ಧಾತ್ಮರೇ. ಅರಿವನ್ನು ನೀಡೆ ಮಗೆ ಪರಿಶುದ್ಧಾತ್ಮರೇ. ಅರಿವನ್ನು ನೀಡೆ ಮಗೆ ಪರಿಶುದ್ಧಾತ್ಮರೇ. ಬಿಡುಗಡೆಯನ್ನು ಅದ್ಭುತವನ್ನು ಮಾಡಿರಿ ಮತ್ತೊಮ್ಮೆ. ಬಿಡುಗಡೆಯನ್ನು ಅದ್ಭುತವನ್ನು ಮಾಡಿರಿ ಮತ್ತೊಮ್ಮೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕಮಾನ್. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಕೃಪೆಗಳು ತುಂಬಿದ ಕೈಗಳನ್ನು ಚಾಚಿರಿ ದೇವ. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವ ನನ್ನ ಮೇಲೆ. ಅಭಿಷೇಕದ ನಿನ್ನ ಕೈಗಳನ್ನು ಚಾಚಿರಿ ದೇವ
ನನ್ನ ಮೇಲೆ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವೆ ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಅಭಿಷೇಕದ ನಿನ್ನ ಕೈಗಳು ಒಬ್ಬೊಬ್ಬರ ಮೇಲೆ ಚಾಚಲ್ಪಡಲಿ ಅಪ್ಪ. ಅಭಿಷೇಕದ ನಿನ್ನ ಕೈಗಳು ಒಬ್ಬೊಬ್ಬರ ಮೇಲೆ ಚಾಚಲ್ಪಡಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ರೋಗಗಳು ಸ್ವಸ್ಥವಾಗಲಿ ಅಪ್ಪ. ಆತ್ಮಿಕ ರೋಗಗಳು ಸ್ವಸ್ಥವಾಗಲಿ ಅಪ್ಪ. ಆತ್ಮದಲ್ಲಿರ ಸಾವು ಜೀವಂತವಾಗಲಿ ಅಪ್ಪ, ಜೀವಕ್ಕೆ ಬರಲಿ ಅಪ್ಪ. ಆತ್ಮಿಕವಾದ ಸಾವು ದೂರವಾಗಲಿ ಅಪ್ಪ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ರಬ 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 ರಬ. ಸ್ತೋತ್ರ 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವೆಲ್ಲರೂ ಕುಳಿತುಕೊಳ್ಳೋಣ ವಾಕ್ಯಕ್ಕಾಗಿ.